ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಉಸ್ತಾದ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮಂಗಳೂರು ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಬನ್ನಿ ದಮ್ ಬಿರಿಯಾನಿ ಹೇಗೆ ಮಾಡುವುದು ನೋಡೋಣ. ನಾನೀಗ ಹೀರೋ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ, ಕಾಣ್ತಾ ಇದೆಯಲ್ಲ. ಇದು ನಾನೀಗ ವಾಶ್ ಮಾಡಿ ಒಂದು 20 ನಿಮಿಷ ನೆನೆಯಲಿಕ್ಕೆ ಇಡ್ತೇನೆ. ನಾನೀಗ ಬಿರಿಯಾನಿ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಆಮೇಲೆ ಹಾಕಕ್ಕಿದೆ, ಅದಕ್ಕಾಗಿ ನಾನೀಗ 2 ಟೇಬಲ್ ಸ್ಪೂನ್ ನಷ್ಟು ತುಪ್ಪ ಹಾಕ್ತೇನೆ. 5 ಟೇಬಲ್ ಸ್ಪೂನ್ ನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ತೇನೆ. ನಾನೀಗ ಇದಕ್ಕೆ 4 ಲವಂಗ ಹಾಕ್ತೇನೆ, 4 ಏಲಕ್ಕಿ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಹಾಕ್ತೇನೆ. ಇದಕ್ಕೆ 5 ಮೀಡಿಯಂ ಸೈಜಿನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ. ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ನಮಗೆ ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕೋಬಹುದು. ಈಗ ಇದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ಈಗ ಈರುಳ್ಳಿ ಫ್ರೈ ಆಗಿದೆ, ಒಂಥರ ರೆಡ್ ಕಲರ್ ಬಂದಿದೆ. ಈಗ ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 5 ಟೊಮ್ಯಾಟೊ ಈ ತರ ಕಟ್ ಮಾಡಿದ್ದೀನಿ, ಮೀಡಿಯಂ ಸೈಜಿನ 5 ಟೊಮ್ಯಾಟೊ ಇದಕ್ಕೆ ಹಾಕ್ತಾ ಇದ್ದೇನೆ. ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು 10 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ನಾನೀಗ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1.5 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ 1 ಕಪ್ ಮೊಸರು ಹಾಕ್ತಾ ಇದ್ದೇನೆ. 1 ಲಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ, 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು. ಈಗ ನೋಡಿ ಒಂದು ಹಿಡಿತದಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. 1 ಕಟ್ ಪುದೀನ ಸೊಪ್ಪು, ನೋಡಿ 1 ಹಿಡಿಯಷ್ಟಿದೆ ಪುದೀನ ಸೊಪ್ಪು ಹಾಕ್ತಾ ಇದ್ದೇನೆ. ಈಗ ಉಪ್ಪು ನೋಡ್ತೇನೆ, ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನೀಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಒಳ್ಳೆ ಪರಿಮಳ ಬರ್ತಾ ಇದೆ ಮಸಾಲೆ. ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ನಾನು ಇದಕ್ಕೆ ಚಿಕನ್ ಹಾಕ್ತೇನೆ. ಚಿಕನ್ ಈಗ ವಾಶ್ ಮಾಡಿ ತಂದಿಟ್ಟಿದ್ದೀನಿ. 1.5 kg ಅಷ್ಟು ಚಿಕನ್ ಇದೆ. ನಾವೀಗ ಅಕ್ಕಿ ಹಾಕ್ತಾ ಇರೋದು 1 kg. ಒಳ್ಳೆ ಲೆಗ್ ಪೀಸ್ ಇದೆ, ಲೆಗ್ ಪೀಸ್ ತಂದಿದ್ದೀನಿ ನಾನು ಬಿರಿಯಾನಿ ಮಾಡಲಿಕ್ಕೆ. ಇದಕ್ಕೆ ಚಿಕನ್ ಲೆಗ್ ಪೀಸ್ ಹಾಕ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. 1 kg ಚಿಕನ್ಗೆ 1 kg ಅಕ್ಕಿ ಹಾಕ್ಬಹುದು. ಇದನ್ನು ಈ ತರ ಮಿಕ್ಸ್ ಮಾಡಬೇಕು. ಈಗ ಈ ಚಿಕನ್ ಹಾಫ್ ಬಾಯ್ಲ್ ಆದ್ರೆ ಸಾಕು. ನಾವು ರೈಸ್ ಹಾಕಿ ದಮ್ ಮಾಡ್ಲಿಕ್ಕೆ ಉಂಟಲ್ಲ, ಅವಾಗ ಫುಲ್ ಬಾಯ್ಲ್ ಆಗ್ತದೆ. ನಾನೀಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ. ಚಿಕನ್ ಬಾಯ್ಲ್ ಆಗ್ಲಿ, ನಾನೀಗ ರೈಸ್ ರೆಡಿ ಮಾಡ್ತೀನಿ. ರೈಸ್ ಬಾಯ್ಲ್ ಮಾಡ್ಲಿಕ್ಕೆ ನಾನು ನೀರು ಇಟ್ಟಿದ್ದೀನಿ. ಈಗ ನೀರು ಬಿಸಿ ಆಗ್ತಾ ಇದೆ. ಇದಕ್ಕೆ ನಾನು ಚಿಕ್ಕ ತುಂಡು ನಾನು ಚಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ 1 ಏಲಕ್ಕಿ, 1 ಲವಂಗ, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ನೀರು ಕುದೀತಾ ಇದೆ. ಈಗ ಅಕ್ಕಿ ಬೇಯಿಸ್ಲಿಕ್ಕಿದೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕ್ತೇನೆ. ಕಲ್ಲುಪ್ಪು ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ.
ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಇದರಲ್ಲಿ ಕರಗಲಿ. ಈಗ ನಾನು ಅದಕ್ಕೆ ಅಕ್ಕಿ ಹಾಕ್ಲಿಕ್ಕಿದೆ. ಈಗ ನಾನು ಬಾಸ್ಮತಿ ರೈಸ್, ಹೀರಾ ಬಾಸ್ಮತಿ ರೈಸ್ ಹಾಕ್ತಾ ಇದ್ದೇನೆ ಇದಕ್ಕೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಒಂದು 10 ನಿಮಿಷ ಆದ್ಮೇಲೆ ನಾವು ನೋಡುವ ಅಕ್ಕಿ ಎಷ್ಟು ಬಾಯ್ಲ್ ಆಗಿದೆ ಅಂತ ನೋಡುವ. ಈಗ ಅಕ್ಕಿ ಬಾಯ್ಲ್ ಆಗಿದೆಯಾ ನೋಡುವ. ಸಾಕು, ಇಷ್ಟು ಮುಕ್ಕಾಲು ಬೆಂದ್ರೆ ಸಾಕು. ಇದು ನಾನು ಸ್ಟ್ರೈನರ್ ತರ ಇರುವ ಪಾತ್ರೆಗೆ ಹಾಕ್ತಾ ಇದ್ದೇನೆ, ನೀರೆಲ್ಲ ಹೋಗ್ಬೇಕಲ್ಲ ಅದಕ್ಕಾಗಿ. ಚಿಕನ್ ಮಸಾಲ ರೆಡಿ ಆಗಿದೆ. ಈಗ ನಾನು ಇದಕ್ಕೆ ರೈಸ್ ಹಾಕ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಕಲರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರಲ್ಲಿ ಕಲರ್ ಒಂದು 1/4 ಟೀ ಸ್ಪೂನ್ ಅಷ್ಟು ಕಲರ್ ನಾನು ಮಿಕ್ಸ್ ಮಾಡಿದ್ದೀನಿ. ಇದು ಕಲರ್ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಮಸಾಲೆ ತೆಗೆದಿಟ್ಟಿದ್ದೆ. ಈಗ ಮಸಾಲೆ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ, ಚಿಕನ್ ಮಸಾಲೆನೆ. ಈಗ ನಾನು ಇದನ್ನು ದಮ್ ಮಾಡ್ಲಿಕ್ಕೆ ಇಡ್ತೇನೆ. ಈಗ ಈ ಮುಚ್ಚಳದ ಮೇಲೆ ಬೆಂಕಿಯ ಕೆಂಡವನ್ನು ಹಾಕಿ ದಮ್ ಮಾಡ್ಲಿಕ್ಕಿದೆ. ನಾನು ಸ್ವಲ್ಪ ಈಗ ಬೆಂಕಿಯ ಕೆಂಡವನ್ನು ತರ್ತಾ ಇದ್ದೇನೆ. ಈಗ ನಾನು ಗ್ಯಾಸ್ ಅಲ್ಲಿ ಬಿರಿಯಾನಿ ಮಾಡೋದ್ರಿಂದ ಇದರ ಅಡಿಯಲ್ಲಿ ಒಂದು ತವ ಇಡ್ತಾ ಇದ್ದೇನೆ. ಇದು ಕಬ್ಬಿಣದ ತವ, ಇದು ಹಳೆಯದು, ನಮ್ಮನೇಲಿ ಹಳೆ ತವ ಇತ್ತು. ತಳ ಹಿಡಿತದಲ್ಲ, ಅದಕ್ಕಾಗಿ ನಾನು ಹಳೆಯ ತವವನ್ನು ಇಟ್ಟಿದ್ದೇನೆ. ಮುಚ್ಚಳ ಹಾಕಿದ್ದೀನಿ. ಈಗ ಅದರ ಮೇಲೆ ಬೆಂಕಿಯ ಕೆಂಡವನ್ನು ಹಾಕಿದ್ದೀನಿ. ಇದನ್ನು 15 ನಿಮಿಷ ಇದನ್ನು ನಾವು ದಮ್ ಮಾಡುವ. ಈಗ ಒಂದು 20 ನಿಮಿಷ ಆಗಿದೆ, ದಮ್ಮಿಗೆ ಇಟ್ಟಿದ್ದೆ ಬಿರಿಯಾನಿ. ಈಗ ನೋಡೋಣ ರೆಡಿ ಆಗಿದೆ ನೋಡೋಣ. ಈಗ ನಾನು ಇದರ ಮುಚ್ಚಳ ತೆಗಿತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಮಾಷಾಅಲ್ಲಾ ಬಿರಿಯಾನಿ ದಮ್ ಆಗಿದೆ. ಈಗ ನಾವು ಇದನ್ನ ನೋಡುವ. ಮಾಷಾಅಲ್ಲಾ ಮಂಗಳೂರು ಸೈಡಿನ ದಮ್ ಬಿರಿಯಾನಿ ರೆಡಿ ಆಗಿದೆ. ನೋಡುವ ಟೇಸ್ಟ್ ಹೇಗಿದೆ ನೋಡುವ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಮಾಷಾಅಲ್ಲಾ ಸೂಪರ್ ಆಗಿದೆ. ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.